ಇವತ್ತು ಸುಮಾರು 8,000 ಎಕರೆ ಭೂಮಿ ನೀರಾವರಿ ಆಗ್ತೈತೆ, ಅದು ಎಲ್ಲ ನಿಂತು ಬಿಟ್ಟಿದೆ ಇವತ್ತು. ಅದಕ್ಕೆ ಇವತ್ತು ನಾವು ಗುರುಗಳು ಮತ್ತು ನಮ್ಮ ಚಿನ್ನಪ್ಪಣ್ಣ ಪೂಜಾರಿ ಅವರು ನಾವು ಈಗಾಗಲೇ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. 1 ತಿಂಗಳ ಒಳಗಾಗಿ ಆ ರೈತರಿಗೆ ಅವಾರ್ಡ್ ಕಾಪಿ ಮಾಡಿಕೊಟ್ಟು ಆ ಕಾಲುವೆಗಳನ್ನು ಪೂರ್ಣ ಮಾಡಿ ನೀರನ್ನು ಜುಲೈ ತಿಂಗಳಲ್ಲಿ ನೀರು ಹರಿಸದೇ ಹೋದ್ರೆ ಉಗ್ರವಾದಂತ ಹೋರಾಟವನ್ನ ನಾವು ಮಾಡ್ತೇವೆ ಅನ್ನೋ ಮಾತ್ರ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ದೇವೆ. ಈಗಾಗಲೇ ಅಧಿಕಾರಿಗಳು ಇವತ್ತು ಇನ್ನ ಮೇಲೆ ಹಳ್ಳಿ ಬರ್ತಾ ಇದ್ದಾರೆ. ಯಾಕಾಗಿ ನಾವು ಒಪ್ಕೊಂಡ್ಬಿಟ್ಟಿದ್ದು. ಅದಕ್ಕೆ ನಾನು ಹೇಳ್ತಾರೆ ಇಷ್ಟೇ ಅಲ್ಲ, ಇವತ್ತು ನಮ್ಮ ಮುದ್ದೇಬಾಳದ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದೇ ಸಮಸ್ಯೆ ಇದೆ. ಅನೇಕ ಕೆರೆಗಳು ಮುದ್ದೇಬಾಳ ತಾಲೂಕಿನ ಅನೇಕ ಕೆರೆಗಳು ಬತ್ತಿ ಹೋಗಿದೆ. ಇವತ್ತು ಅಡಿಸೋಮ್ನಾಳ್, ಚೌನ್ಬಾವಿ, ಇವತ್ತು ಭಕ್ರಾಣಿ, ಜಕ್ಕೇರ ಆ ಭಾಗದಲ್ಲಿ ಸುಮಾರು 2-3 ಸಾವಿರ ಎಕರೆ ಕಬ್ಬು ಇವತ್ತು ಒಣಗಿ ಹೋಗ್ತಾ ಇದೆ. ಯಾಕೆಂತಂದ್ರೆ ಕೆರೆಗಳಲ್ಲಿ ನೀರಿಲ್ಲ. ಕೆರೆಗಳಲ್ಲಿ ನೀರು ಇದ್ದೇ ಕಾರಣಕ್ಕೆ ಇವತ್ತು ಹಳ್ಳಗಳು ಬತ್ತು ಹೋಗಿದೆ, ರೈತರ ಬಾವಿಗಳು ಬತ್ತು ಹೋಗಿದ್ದಾವೆ, ಈಗ ಬೋರ್ವೆಲ್ಗಳು ಬತ್ತು ಹೋಗಿದೆ. ಇವತ್ತು ಅನೇಕ ಕಷ್ಟದಲ್ಲಿ ಇವತ್ತಿದ್ದಾರೆ. ಸರ್ಕಾರ ಹೇಳ್ತದೆ ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕು ಅಂತ ಹೇಳ್ತಾರೆ. ಇವತ್ತು ಯಾವ ಕೆರೆಗಳನ್ನು ತುಂಬಿಸಿಲ್ಲ, ಎಲ್ಲ ಕೆರೆಗಳು ಖಾಲಿ ಬಿದ್ದಿದ್ದಾವೆ. ದನ ಕರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ. ಇವತ್ತು ಅದೇ ಕೆರೆಯನ್ನು ಅವಲಂಬಿಸಿ ಅನೇಕ ಹಳ್ಳಿಗಳಿಗೆ ಕುಡಿ ನೀರು ಹೋಗ್ತದೆ, ಅದು ಕೂಡ ಇವತ್ತು ಆಗಿಲ್ಲ. ಅದಕ್ಕೆ ಇವತ್ತು ನಾವು ಹೇಳ್ತಾ ಇದ್ದೇವೆ, ಇವತ್ತು 4 ದಿನದ ಒಳಗಾಗಿ ಆ ನೀರನ್ನು ಬಿಡ್ಬೇಕು, ಎಲ್ಲ ಕೆರೆಗಳನ್ನು ತುಂಬಬೇಕು. ನೀವು ತುಂಬದೇ ಹೋದ್ರೆ ನೀವೇನಾದ್ರು ನಿಮ್ಮ ಮಂಡತನವನ್ನು ಮುಂದುವರಿಸಿದ್ರೆ ರಾಜ್ಯಾಧ್ಯಕ್ಷರು ಮತ್ತು ಗುರೂಜಿಯವರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಇವತ್ತು ರೈತ ಸಂಘದ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ನಿಮ್ಮ ಆಫೀಸ್ ಮುಂದೆ ಜನಪ್ರತಿನಿಧಿ ಮನೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತನ್ನ ಈ ವೇದಿಕೆ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇವತ್ತು ಸರ್ಕಾರ ಇವತ್ತು ಮೊನ್ನೆ ನಮಗೇನು 50 ರೂಪಾಯಿ ಕೊಟ್ಟರಲ್ಲ, ನಮ್ಮ ರೈತರಿಗೆ ಯಾರಿಗೂ ಗೊತ್ತೇ ಇಲ್ಲ. ಬರೀ ಕೇವಲ ನೀವು ಕಬ್ಬು ಬೆಳೆಯುವುದಷ್ಟೇ ಗೊತ್ತಿದೆ. ಆದ್ರೆ ಕಬ್ಬಿನಿಂದ ಇವತ್ತು ಸರ್ಕಾರ ಎಷ್ಟು ಲಾಭ ಮಾಡ್ಕೊತಿದೆಯಪ್ಪ ಅಂದ್ರೆ ಸುಮಾರು 60,000 ಕೋಟಿ ರೂಪಾಯಿ ಬರೀ ಕರ್ನಾಟಕಕ್ಕೆ ಲಾಭ ಬರ್ತಾ ಇದೆ ಕಬ್ಬಿನಿಂದ. ನಾವು 6 ಕೋಟಿ ಟನ್ ಕಬ್ಬು ಇವತ್ತು ನಾವು ಬೆಳಿತಾ ಇದ್ದೇವೆ. ಅವ್ರು 50 ರೂಪಾಯಿ ಹಾಕಿ ಕೊಟ್ರೆ ಅದೇ 300 ಕೋಟಿ ಆಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ನೀವು ರೈತರಿಂದ ಸಾಕಷ್ಟು ಲಾಭವನ್ನ ಇವತ್ತು ಸರ್ಕಾರ ಮಾಡ್ಕೊತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರ ಕೂಡಲೇ 1,000 ರೂಪಾಯಿ, ಒಂದು ಟನ್ನಿಗೆ 1,000 ರೂಪಾಯಿ ಪ್ರೋತ್ಸಾಹ ಹಣವನ್ನು ಕೊಡ್ಬೇಕು. ಕೊಟ್ರೇನು ಭಾಳ ಆಗಲ್ಲ, ಅದೇ 6,000 ಕೋಟಿ ಆಗ್ತದೆ. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಮಾಡ್ಬೇಕು. ಈಗಾಗಲೇ ಮೊನ್ನೆ ಏನಿವತ್ತು 2-3 ದಿನದಿಂದ ಪತ್ರಿಕೆಯಲ್ಲಿ ಬಂದಿತ್ತು. ಏನಪ್ಪಾ ಅಂತಂದ್ರೆ ಕಬ್ಬಿಗೆ ಏನಂದ್ರೆ 365 ರೂಪಾಯಿ ಟನ್ನಿಗೆ ಏರಿಸಿದೆ ಅಂತ ಹೇಳ್ತಾರೆ. ಅದು ಪೇಪರ್ ನಲ್ಲಿ ಹೇಳಿಕೆ ಕೊಟ್ಟು ರೈತನ ಹಾನಿ ತಪ್ಪಿಸೋದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು 365 ರೂಪಾಯಿ ಬರೋಲ್ಲ. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ನಾವೆಲ್ಲರೂ ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗ್ತದೆ. ತಾವೆಲ್ಲ ರೈತರು ಜಾಗೃತ ಮಾಡ್ಬೇಕು. ಪ್ರತಿ ಹಳ್ಳಿಗೆ ಹೋಗ್ಬೇಕು, ಪ್ರತಿ ಮನೆಗೆ ಹೋಗ್ಬೇಕು. ರೈತರನ್ನ ಜಾಗೃತ ಮಾಡೋದ್ರ ಮುಖಾಂತರ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಹಸಿರು ಟವೆಲ್ ಇಡಬೇಕು. ಯಾವಾಗ ನಮಗೆ ಸಮಸ್ಯೆ ಬರ್ತದೋ ಅವತ್ತ ನಾವೆಲ್ಲರೂ ಕೂಡ ಒಗ್ಗಟ್ಟೆ ಒಂದಾಗಿ ಹೋರಾಟ ಮಾಡಕ್ ಬರ್ಬೇಕು. ಯಾಕಂದ್ರೆ ನಮ್ಮೆಲ್ಲ ರೈತರ ತಲೆಯಲ್ಲಿ ಏನಾಗಿದೆ ಅಂದ್ರೆ, ಗಾಡಿ ಕಳಿಸ್ತೀರೇನ್ರಿ, ಅಲ್ಲಿ ಊಟ ಐತೇನ್ರಿ, ಅಲ್ಲೆಲ್ಲ ವ್ಯವಸ್ಥೆ ಐತೇನ್ರಿ ಅಂತ. ಯಾಕಂದ್ರೆ ಹಳ್ಳಿ ಒಳಗ ನಾವೆಲ್ಲ ರಾಜಕಾರಣಿಗಳು ಕೆಡಿಸ್ಬಿಟ್ಟಿದೀವಿ. ನಿಮ್ಗೆ ಕೆಡಿಸೋರೆ ನಾವೇ. ಯಾಕಂದ್ರೆ ಕರ್ಕೊಂಡು ಹೋಗೋದು, ದಾರು ಕುಡಿಸೋದು ಎಲ್ಲ ಮಾಡಿ ನಿಮ್ನೆಲ್ಲ ಹಾಳು ಮಾಡಿಬಿಟ್ಟಿದೆ. ಅದಕ್ಕೆ ನಾನು ಹೇಳ್ತಿದ್ದೇನೆ, ಅದರಿಂದ ನಾವು ಉದ್ಧಾರ ಆಗೋದಿಲ್ಲ. ಅದಕ್ಕೆ ಮೊನ್ನೆ ಒಬ್ಬರು ಪರಮ ಪೂಜ್ಯರು ಒಂದು ಮಾತು ಹೇಳಿದ್ರು. ಏನಪ್ಪ ಅಂತಂದ್ರೆ, ಎಮ್ಮೆ ಹಿಂದೆ ಬೆನ್ನು ಹತ್ತಿದ್ರೆ ನಿಮಗೊಂದು ಪುಟ್ಟಿ ಹ್ಯಾಂಡಿ ಸಿಗ್ತದೆ, ಆದ್ರೆ ರಾಜಕಾರಣಿಗಳು ಬೆನ್ನು ಹತ್ತಿದ್ರೆ ಏನೂ ಸಿಗೋದಿಲ್ಲ. ನಿಮ್ಗೆ ಏನಾದ್ರು ಸಮಾಜಕ್ಕೆ ನ್ಯಾಯ ಸಿಗಬೇಕಪ್ಪ ಅಂತಂದ್ರೆ ಅದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಅನ್ನುವಂತ ಮಾತನ್ನು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಗೆಲ್ಲರೂ ಕೂಡ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ.